ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ರೀಸೆಂಟಾಗಿ ನೋಡಿರ್ತೀರ ನೀವು, ಸ್ನೋ ವ್ಲಾಗ್ ಮಾಡಿದ್ದೆ. ಮತ್ತೆ ಸ್ನೋನ ಅಂತ ನಿಮಗೆ ಸರ್ಪ್ರೈಸ್ ಆಗಿರ್ಬೋದು. ತುಂಬ ಸ್ನೋ ಆದಾಗ ಹೇಗಿರುತ್ತೆ ಅಂತ ತೋರಿಸಿದ್ದೆ ಅಲ್ವಾ ನಿಮಗೆ. ಸೊ ಯೂಶ್ವಲಾಗಿ ನಾರ್ಮಲಾಗಿ 3 to 4 ಇಂಚಸ್ ಸ್ನೋ ಆದರೆ ಹೇಗಿರುತ್ತೆ ಅಂತ ಅನ್ನೋದನ್ನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ವಿಂಟರ್ ಸ್ಟಾರ್ಮ್ ಆದಾಗ ಎಷ್ಟು ಹೆವಿ ಸ್ನೋ ಇರುತ್ತೆ, ನಾರ್ಮಲ್ ಇದ್ದಾಗ ಯಾವ ಥರ ಸ್ನೋ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗಲಿ ಅಂತ ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಈಗ ಏನು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಮ್ಮದು ಬ್ಯಾಕ್ ಯಾರ್ಡ್. ಯೂಶಲಾಗಿ ಇದನ್ನು ನಾವು ಕ್ಲೀನ್ ಮಾಡ್ಕೊಳ್ಳೇಬೇಕು, ಇಲ್ಲಾಂದರೆ ವಾಕ್ ಮಾಡೋಕ್ಕಾಗೋದಿಲ್ಲ. ಕಾರ್ ಗರಾಜ್ಗೆ ಹೋಗ್ಬೇಕಂತಂದರೆ ಇದನ್ನೆಲ್ಲ ದಾಟ್ಕೊಂಡೇ ಹೋಗಬೇಕು. ನೀವು ನೋಟಿಸ್ ಮಾಡ್ಬೋದು, ಮನೆ ಮತ್ತು ಗರಾಜ್ ಅಟ್ಯಾಚ್ ಆಗಿ ಇಲ್ಲ, ಹಿಂದ್ಗಡೆಯಿಂದನೇ ಹೋಗಬೇಕಾಗತ್ತೆ. ಈ ಸಲ ಹೆವಿ ಸ್ನೋ ಆಗಿತ್ತಲ್ಲ, ಅವತ್ತಿನ ದಿನಾನೇ ನಾವು ಕ್ಲೀನ್ ಮಾಡ್ಕೊಂಡ್ವಿ. ಅದಾದಮೇಲೆ ಮತ್ತೆ 2 ಟೈಮ್ಸ್ ಆಯಿತು. ಸೊ ಹಾಗಾಗಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ಸೆಕೆಂಡ್ ಮತ್ತು ಥರ್ಡ್ ಟೈಮ್ ನಾವು ಕ್ಲೀನ್ ಮಾಡ್ಕೊಂಡಿದ್ದು. ಸೊ ಕಾರ್ ಗರಾಜ್ ಮುಂದ್ಗಡೆ ಆಗಿರ್ಬೋದು, ಹಾಗೆಯೇ ಇಲ್ಲಿ ಸ್ವಲ್ಪ ಬ್ಯಾಕ್ ಯಾರ್ಡಲ್ಲಿ ಮಾಡ್ಕೊಂಡ್ವಿ. ಫ್ರಂಟಲ್ಲಿ ಮಾಡ್ಕೊಳ್ಳೋಕ್ಕಾಗಿಲ್ಲ, ಬಿಕಾಸ್ ನಾವು ಸ್ವಲ್ಪ ಬ್ಯಾಕ್ ಡೋರನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ. ಎಂಡ್ ಯೂನಿಟ್ ಆಗಿರೋದ್ರಿಂದ ನಮಗೆ ಅದು ಕಂಫರ್ಟಬಲ್ ಅನಿಸುತ್ತೆ. ಇಲ್ಲಾಂದರೆ ಫೆನ್ಸ್ ಹತ್ರ ಒಂದು ಸ್ಮಾಲ್ ಪಾತ್ವೆ ಇದೆ, ಸೊ ಅಲ್ಲಿಂದ ಓಡಾಡ್ತಾ ಇರ್ತೀವಿ. ಈಗ ಇಲ್ಲಿ ಏನು ನೋಡ್ತಾ ಇದ್ದೀವಲ್ಲ, ಇದು ನಾರ್ಮಲ್ ಆಗಿ ಸ್ನೋ ಆದರೆ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ನೈಟಿಂದ ಶುರು ಆಗಿತ್ತು, ನೈಟ್ 11 ಗಂಟೆಯಿಂದ ಶುರು ಆಗಿತ್ತು. ಸೊ ಅಲ್ಲಿಂದನೇ ನಿಮಗೆ ನಾನು ವಿಡಿಯೋ ತೋರಿಸ್ತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟ್ ಹೇಗಿರುತ್ತೆ ಅನ್ನೋದು ಕೂಡ ನೋಡ್ತೀರಾ. ಸೊ ನಾ ಹಿಂದಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಅಲ್ವಾ, ನಾವು ನಾರ್ತ್ ಅಮೇರಿಕಾದಲ್ಲಿ ಬರುವಂತಹ ಈಸ್ಟ್ ಕೋಸ್ಟಲ್ಲಿ ಇದ್ದೀವಿ ನಾವು, DME ಏರಿಯಾ ಅಂತ ಹೇಳಿದ್ದೆ. ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ಆ್ಯಕ್ಚುಲಿ. ವಾಷಿಂಗ್ಟನ್ DC ಅಂತ ಅನ್ನೋದನ್ನ ಕನ್ಫ್ಯೂಸ್ ಮಾಡ್ಕೊತಾರೆ. ಏನಕ್ಕೆ ಅಂದರೆ ವಾಷಿಂಗ್ಟನ್ ಅನ್ನೋದು ಸಿಟಿ ಕೂಡ ಇದೆ, ಹಾಗೆ ವಾಷಿಂಗ್ಟನ್ ಅನ್ನೋದು ಸ್ಟೇಟ್ ಕೂಡ ಇದೆ. ವಾಷಿಂಗ್ಟನ್ DC ಅಂತಂದರೆ ಈಸ್ಟ್ ಕೋಸ್ಟಲ್ಲಿ ಬರುತ್ತೆ, ಬಟ್ ಅದು ವಾಷಿಂಗ್ಟನ್ ಅನ್ನೋದು ಸಿಟಿ ನೇಮ್. ಬಟ್ ವಾಷಿಂಗ್ಟನ್ ಸ್ಟೇಟ್ ನೇಮ್ ಅಂತ ಬಂದಾಗ ಅದು ವೆಸ್ಟ್ ಕೋಸ್ಟಲ್ಲಿ ಬರುತ್ತೆ. ಈಗ ನಾನು ನೈಟ್ 11 ಗಂಟೆ ಶುರು ಆಯಿತು ಅಂತ ಹೇಳಿದ್ನಲ್ವಾ. ಸೊ ಯೂಶಲ್ ಆಗಿ 12 ಗಂಟೆ 1 ಗಂಟೆ ಆದಮೇಲೆ ಜಿಂಕೆಗಳು ತುಂಬ ಬರುತ್ತವೆ ಊಟ ಎಲ್ಲ ಹುಡುಕೊಂಡು. ಅವುಗಳಿಗೆ ಈ ಟೈಮಲ್ಲಿ ತುಂಬಾ ಕಷ್ಟ ಆ್ಯಕ್ಚುಲಿ ಫುಡ್ ಸಿಗೋದು. ಯೂಶಲಿ ಕಮ್ಯುನಿಟಿ ಒಳಗಡೆನೆ ಬಂದ್ಬಿಡ್ತವೆ ಗ್ರೂಪ್ ಆಗಿ, ಒಂದು 7-8 ಜಿಂಕೆಗಳು. ತುಂಬ ಸಲ ನೋಡಿದ್ದೀವಿ ನಾವು, ಇಲ್ಲಿ ನಮ್ಮನೆ ಮುಂದ್ಗಡೆ ಆಗಿರ್ಬೋದು, ಪಕ್ಕಕ್ಕೂ ಆಗಿರ್ಬೋದು, ತುಂಬಾ ಬರ್ತವೆ ಫುಡ್ ಎಲ್ಲ ಹುಡುಕೊಂಡು. ಈಗ ನೀವು ನೋಡ್ಬೋದು ನೋಡಿ, ಕಂಪೇರ್ ಮಾಡಿ ತುಂಬಾನೇ ಕಮ್ಮಿ ಇದೆ ಇದು ಸ್ನೋ. ನೆಕ್ಸ್ಟ್ ಏನು ನೋಡ್ತೀರಾ ನೀವು, ಕಂಪ್ಯಾರಿಟಿವ್ಲಿ ತುಂಬ ಕಡಿಮೆ ಅಂತ ಅನ್ಸುತ್ತೆ. ಈ ಥರ ಎಲ್ಲ ಕಡಿಮೆ ಸ್ನೋ ಆದಾಗ ನಾವು 1-2 ಸಲ ಶವಲ್ ಮಾಡ್ಕೊಂಡ್ರೆ ಸಾಕು. ಹಾಗೇನೆ ಸ್ಕೂಲ್ ಎಲ್ಲ ಮ್ಯಾಕ್ಸಿಮಮ್ ಅಂದರೆ 1 or 2 ಡೇಸ್ ಹಾಗೆ ಕ್ಲೋಸ್ ಮಾಡ್ತಾರೆ. ಅದಾದಮೇಲೆ ಸ್ಟಾರ್ಟ್ ಮಾಡ್ತಾರೆ ಸ್ಕೂಲ್ಸ್ ಎಲ್ಲ. ಬಟ್ ಈ ಸಲ ವಿಂಟರ್ ಸ್ಟಾರ್ಮ್ ಆಗಿತ್ತಲ್ಲ, ಆಲ್ಮೋಸ್ಟ್ ಲೈಕ್ ಮೋರ್ ದನ್ 10-12 ಡೇಸ್ ಹಾಗೆ ಸ್ಕೂಲ್ ಇರಲಿಲ್ಲ. ಆ ಥರ ಆದಾಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಈ ಥರ ಕಡಿಮೆ ಆದಾಗ ಮ್ಯಾನೇಜ್ ಮಾಡ್ಬೋದು. ಈವನ್ ಡೇ ಕೇರ್ಸ್ ಎಲ್ಲನೂ ಓಪನ್ ಇರುತ್ತೆ, ಸ್ಕೂಲ್ಸನ್ನು ಬೇಗ ಶುರು ಆಗುತ್ತೆ. ಸೊ ಹಾಗಾಗಿ ಎಲ್ಲ ರೂಟೀನು ಬೇಗ ಶುರು ಆಗುತ್ತೆ ಅಂತ ಹೇಳ್ಬೋದು. ಸ್ನೋಫಾಲ್ ಫಸ್ಟ್ ಫ್ಯೂ ಟೈಮ್ಸ್ ನೋಡುವಾಗ ತುಂಬಾ ಎಕ್ಸೈಟಿಂಗ್ ಅನಿಸುತ್ತೆ ಯಾರಿಗಾದ್ರೂ ಕೂಡ. ಅದೇ ಪದೇ ಎವ್ರಿ ಇಯರ್ ಆಗ್ತಾ ಇದ್ರೆ ವಿಂಟರ್ ಏನಕ್ಕಾದ್ರೂ ಬರುತ್ತಪ್ಪ ಅಂತ ಅನ್ಸ್ಬಿಡತ್ತೆ. ಬಿಕಾಸ್ ಹೊರಗಡೆ ಹೋಗೋಕ್ಕಾಗಲ್ಲ, ಹೋಗ್ಬೇಕಂದ್ರೂ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಬೇಕು. ಈ ಥರ ಏನಾದರೂ ಸ್ನೋಫಾಲ್ ಆದರೆ ಎಲ್ಲ ಒಂದು ರುಟೀನ್ ಲೈಫ್ ಒಂಥರ ಪಾಸಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಬಟ್ ಚೆನ್ನಾಗಿರುತ್ತೆ. ಲೈಕ್ ಇಲ್ಲಿ ನಾವು ಎಲ್ಲ ಸೀಸನ್ ನೋಡ್ತೀವಿ. ವಿಂಟರ್ ಆಗಿರ್ಬೋದು, ಇವಾಗ ನೆಕ್ಸ್ಟ್ ಸ್ಪ್ರಿಂಗ್ ಬರುತ್ತೆ, ಅದಾದಮೇಲೆ ಸಮ್ಮರ್, ಅದಾದಮೇಲೆ ಮತ್ತೆ ಫಾಲ್ ಸೀಸನ್. ಸೊ ನಾವಿರೋಂಥ ಪ್ಲೇಸಲ್ಲಿ ಎವ್ರಿ 3 months ಸೀಸನ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನೋಡ್ತಾ ಇರ್ತೀವಿ. ಇಲ್ಲಿ ವಿಂಟರ್ 3 months ಅಂದ್ರೂ ಕೂಡ 3 months ಏನಿರಲ್ಲ, ಸ್ವಲ್ಪ ಎಕ್ಸ್ಟೆಂಡೇ ಆಗುತ್ತೆ. ಆಲ್ಮೋಸ್ಟ್ 4 to 4.5 months ವಿಂಟರ್ ಇರುತ್ತೆ. ಈ ಟೈಮಲ್ಲಂತೂ ಇಂಡಿಯಾದಿಂದ ಪೇರೆಂಟ್ಸ್ ಇಲ್ಲಿ US ಬರೋದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಬಿಕಾಸ್ ಅವರೆಲ್ಲ ಬಿಸಿಲಲ್ಲಿ ಇದ್ದು ಅಭ್ಯಾಸ ಇರುತ್ತಲ್ಲ, ಇಲ್ಲಿ ಅವ್ರಿಗೆ ತುಂಬಾನೇ ಚಳಿ ಅಂತ ಅನ್ಸುತ್ತೆ. ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಮತ್ತೆ ನಿಮ್ಗೆ ಸಿಗ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್. ಬಾಯ್.